ಇನ್ನು ಕೊನೆಯ ರಾಶಿ ಮೀನರಾಶಿ. ಏನೇನು ಪುಣ್ಯ ಕಾರ್ಯಗಳು ಮಾಡಿದ್ರು ಅದನ್ನೆಲ್ಲವನ್ನು ಅನುಭವಿಸುವಂಥ ಸಂದರ್ಭ ಮೀನರಾಶಿಯವರಿಗೆ. ಹಂಸ ರಾಜಯೋಗ, ಎಷ್ಟೋ ವರ್ಷಗಳಿಂದ ಆಗದೇ ಇರೋ ಕೆಲಸಗಳಾಗ್ಬಿಡೋದು, ನಿಮಗೇ ಅಂತ ಒಂದು ಒಳ್ಳೆಯ ಸಕ್ಸಸ್ ಆಗೋದು, ಈವನ್ ಕೋರ್ಟು ಕಚೇರಿ ವಿಚಾರಗಳಲ್ಲೂ ಜಯತ್ವ ಪ್ರಾಪ್ತಿ ಆಗೋದು, ಒಂದು ಸಾತ್ವಿಕದ ಜೀವನ ಪ್ರಾರಂಭ ಆಗೋದು, ಒಂದು ದೊಡ್ಡ ಕಳ್ಳ ಒಳ್ಳೆಯ ಗುಣವಂತನ ಆಗ್ಬಿಡೋದು, ಕೆಟ್ಟ ಅಭ್ಯಾಸಗಳು, ಈ ಕುಡಿಯೋದು ತಿನ್ನೋದು ಏನೇನೋ ಕೆಟ್ಟ ಅಭ್ಯಾಸಗಳಿರುತ್ತಲ್ಲ ಎಲ್ಲ ಬಿಟ್ಟುಬಿಡೋದು, ಒಂದು ಒಳ್ಳೆ ಸಮಾಜಕ್ಕೆ ಒಳ್ಳೆ ಪ್ರಜೆಯಾಗಿ ಬಾಳುವಂಥದ್ದು, ತಂದೆ ತಾಯಿಗೆ ಒಳ್ಳೆ ಮಗನಾಗಿರೋದು ಅಥವಾ ಮಗಳಾಗಿರೋದು, ಹೀಗೆ ದೊಡ್ಡ ದೊಡ್ಡ ಬದಲಾವಣೆಗಳು ಮೀನರಾಶಿಯವ್ರು ಕಾಣ್ತೀರ. ಉದ್ಯೋಗ ಅಂತ ಬಂದರೆ ಸೂಪರು, ಬದಲಾವಣೆ ಕಾಲ ಇದು, ಬದಲಾವಣೆಯ ಕಾಲ. ಒಂದು ಒಳ್ಳೆ ಗೌರ್ಮೆಂಟ್ ಜಾಬ್ ಸಿಕ್ಬಿಡೋದು, ಇಲ್ಲ ನೀವು ಮಾಡುವಂಥ ಪ್ರೈವೇಟ್ ಉದ್ಯೋಗದಲ್ಲೇ ಪರ್ಮನೆಂಟ್ ಆಗೋದು, ಈ ಥರದ ಒಂದು ಸ್ವಲ್ಪ ಲಕ್ಷಣಗಳು ಭಗವಂತ ನಿಮಗೆ ತೃಪ್ತಿಯಾಗಿ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಅದೊಂದು. ಇನ್ನು ವ್ಯಾಪಾರದಲ್ಲಂತೂ ಹೊಸ ವ್ಯಾಪಾರ ಇರಲಿ, ಮಾಡ್ತಾ ಇರ್ತಕ್ಕಂಥ ವ್ಯಾಪಾರ ಇರಲಿ, ತುಂಬ ಚೆನ್ನಾಗಿ ಸಕ್ಸಸ್ ಇದೆ. ಪ್ರತಿದಿನ ಜಯತ್ವ ಅನ್ನುವಂಥ ಒಂದು ವಾಕ್ಯ ಬಿಟ್ಟರೆ ಮೀನರಾಶಿಯವರಿಗೆ ಬೇರೆ ಬಾಯಲ್ಲಿ ಬರೋದಿಲ್ಲ. ಆದರೆ 85 ದಿನಗಳ ಕಾಲ ಏನಿದೆ, ನವಂಬರ್, ಡಿಸೆಂಬರ್, ಜನವರಿ 24ನೇ ತಾರೀಕುವರೆಗೂ ಈ 84 ದಿನ 85 ದಿನ ಬರುತ್ತೆ. ಅಲ್ಲೊಂದು ಸ್ವಲ್ಪ ಹುಷಾರಾಗಿರಬೇಕು. ಆವಾಗ ರೋಗ ಸ್ಥಾನಕ್ಕೆ ಹೋಗುತ್ತೆ, ಆರೋಗ್ಯದ ಕಡೆ ಗಮನ ಕೊಡಬೇಕು. ಬಟ್ ಮೇಜರಾಗಿ ನೋಡಿದ್ರೆ ಮೀನರಾಶಿಯವರಿಂದು ಸೂಪರಾಗಿರುತ್ತೆ. ಆರ್ಥಿಕದಲ್ಲೂ ಅಂತೆ ತುಂಬ ಬಲವಾಗ್ತೀರಾ, ಸಾಮಾಜಿಕವಾಗೂ ಬಲವಾಗ್ತೀರಾ, ಆರೋಗ್ಯವಾಗೂ ಬಲವಾಗ್ತೀರಾ. ಪರಿಹಾರ ಗುರುಗಳೇ. ಪರಿಹಾರ ಅಂತ ಬಂದಾಗ ಶನೀಶ್ವರನಿಗೆ ದರ್ಶನ ಮಾಡುವಂಥದ್ದು ಮಾಡಿ, ಶನಿ ದರ್ಶನ ಮಾಡುವಂಥದ್ದು, ಶನಿಯ ಮೂಲ ಕ್ಷೇತ್ರಕ್ಕೆ ಹೋಗಿ ಬರುವಂಥದ್ದು ಮಾಡಿ. ಅದರ ಜೊತೆಗೆ ಗೋವನ್ನು ಒಂದು ಬಾಲದ ಒಂದು ಸ್ಥಳವನ್ನು ಮುಟ್ಟಿ ನಮಸ್ಕಾರ ಮಾಡುವಂಥದ್ದು. ಈಗ ಎಷ್ಟೋ ಖರ್ಚು ಮಾಡ್ತೀರಂತೆ ನೀವು, ಒಂದು ತಿಂಗಳಿಗೊಂದು ಸಲ ಒಂದು 5-5 kg ಹಿಂಡಿ ಬೂಸ ನೀವೇ ಖುದ್ದಾಗಿ ಅಂಗಡೀಲಿ ತೊಗೊಂಡೋಗಿ, ಯಾರು ಹಸು ಮೇಯಿಸ್ತಿರ್ತಾರೋ ಅವ್ರಿಗೆ ಹೇಳಿ ನೆನೆಸಿ ನೀವೇ ಹಸು ಕೊಟ್ಟು ಬರುವಂಥದ್ದು. ತಿಂಗಳಿಗೊಮ್ಮೆ ಗೋಗೆ ಗ್ರಾಸ ಅಂದರೆ ಅನ್ನ ಕೊಡುವಂಥದ್ದು, ಊಟ ಕೊಡಿ, ತೃಪ್ತಿಯಾಗಿ ಆಶೀರ್ವಾದ ಸಿಗುತ್ತೆ. ಏನು ತೊಂದರೆ ಇಲ್ಲ. ಸೂಪರ್ ಟಾಪ್ 3 ಏನು ಮೀನರಾಶಿಯವರು. ಸಂತೋಷವಾಗಿದೆ, ಏನು ತೊಂದರೆ ಇಲ್ಲ.